ವೆಲ್ಕಮ್ ಟು ಸಿದ್ಧಸಿ ಕೆ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಸೈಕಾಲಜಿಯಲ್ಲಿ ಬರುವ ಸಮೂಹಗತಿ ಶಾಸ್ತ್ರದ ಕುರಿತು ತಿಳಿದುಕೊಳ್ಳೋಣ. ಸೊ ಈ ಒಂದು ಟಾಪಿಕ್ ಮೇಲೆ 2ರಿಂದ 3 ಮಾರ್ಕ್ಸ್ ಬರ್ತಾವೆ ಕಂಪಲ್ಸರಿಯಾಗಿ. ಸೊ ಯಾವುದೇ ಒಂದು TET ಪ್ರಶ್ನೆ ಪತ್ರಿಕೆ ನಾವು ತೆಗೆದುಕೊಂಡಾಗ ಅದರಲ್ಲಿ ಕಂಪಲ್ಸರಿ 2ರಿಂದ 3 ಮಾರ್ಕ್ಸ್ ಬಂದೇ ಬರ್ತಾವೆ. ಸೊ ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದರೆ ಗ್ರೂಪ್ ಡೈನಾಮಿಕ್ಸ್ ಅಂತೇಳಿ ಕರಿತೀವಿ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡಾಮಿ. ಮೊದಲನೇದಾಗಿ ಸಮೂಹ ಅಂತಂದರೆ ಎಲ್ರಿಗೂ ಗೊತ್ತಿರ್ತದೆ. ಅಲ್ಲಿ ಒಂದು 2ರಿಂದ 3 ವ್ಯಕ್ತಿಗಳ ನಡುವೆ ಸಮೂಹ ಅಂದರೆ ಸಂವಹನ ನಡೀತಾ ಇರ್ತದೆ, ಅಂದರೆ ಕಮ್ಯುನಿಕೇಷನ್ನು. ಸೊ ಸಮೂಹಗತಿ ಶಾಸ್ತ್ರವೆಂದರೆ ಸಮೂಹಗಳ ಸ್ವರೂಪ, ಅವುಗಳ ಬೆಳವಣಿಗೆಯ ನಿಯಮಗಳು, ವ್ಯಕ್ತಿಗಳೊಡನೆ, ಇತರ ಗುಂಪುಗಳೊಡನೆ ಅಥವಾ ಇತರ ಸಂಸ್ಥೆಗಳು ಹೊಂದಿರುವ ಸಂಬಂಧದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ನೀಡುವ ಕ್ಷೇತ್ರವಾಗಿದೆ. ಈ ಸಮೂಹ ಅನ್ನೋದು ಕೇವಲ ವ್ಯಕ್ತಿಗಳ ನಡುವೆ ನಡೆಯದೆ, ಇದು ಗುಂಪುಗಳ ಮಧ್ಯೆ ಮತ್ತು ಸಂಘಗಳ ಮತ್ತು ಸಂಸ್ಥೆಗಳ ಮಧ್ಯೆ ಸಂಬಂಧವನ್ನು ಅಥವಾ ಹೆಚ್ಚಿನ ಜ್ಞಾನವನ್ನು ನೀಡುವ ಕ್ಷೇತ್ರಕ್ಕೆ ನಾವೇನಂತ ಕರಿತೀವಿ, ಸಮೂಹಗತಿ ಶಾಸ್ತ್ರ ಅಂತ ಕರಿತೀವಿ. ಇದು ಶಾಲೆಯಲ್ಲಿ ಹೆಚ್ಚಿನ ಮಹತ್ವನೇ ನಡೀತದೆ. ಯಾಕಂದರೆ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿರುವುದರಿಂದ ಅಲ್ಲಿ ಸಂವಹನ ಮತ್ತು ಸಮೂಹ ವಿದ್ಯಾರ್ಥಿಗಳ ಮಧ್ಯೆ ಸಂಬಂಧವನ್ನು ಕಲ್ಪಿಸಿಕೊಡ್ತದೆ ಅಂತಲೇ ಹೇಳ್ಬೋದು. ಈ ಸಮೂಹಗತಿ ಶಾಸ್ತ್ರ ತರಗತಿನ ಗುಂಪಿನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರಿಗೆ ನೆರವಾಗ್ತದೆ ಮತ್ತು ಪ್ರಜಾಸತ್ತಾತ್ಮಕ ಜೀವನಕ್ಕೆ ಮತ್ತು ಉತ್ತಮ ಸಾಮಾಜಿಕ ಅರಿವಿಗೆ ಅಗತ್ಯವಾದ ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಯಲು ಸಹಾಯಕವಾಗ್ತವೆ. ಯಾವುದು? ಸಮೂಹಗತಿ ಶಾಸ್ತ್ರ. ಸೊ ಇದರಿಂದ ಶಿಕ್ಷಕರಿಗೆ ಏನರ್ಥ ಆಗ್ತದೆ ಅಂತಂದರೆ ವಿದ್ಯಾರ್ಥಿಗಳ ವರ್ತನೆಯನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಮತ್ತು ಪ್ರಜಾಸತ್ತಾತ್ಮಕ ಅಂದರೆ ಏನಂತಂದರೆ ಅಲ್ಲಿ ಕೇವಲ ಅಂತಂದರೆ ಒಬ್ಬರೇ ನಾಯಕ ಆಗಿರದೆ ಎಲ್ಲರಿಗೆ ಅಲ್ಲಿ ಏನಂತಂದರೆ ಭಾಗವಹಿಸಲು ಅವಕಾಶ ಕೊಡಬೇಕು. ಮತ್ತು ಉತ್ತಮ ಸಾಮಾಜಿಕ ಅರಿವಿಗೆ ಅಗತ್ಯವಾದ ಸಾಮಾಜಿಕ ಕೌಶಲ್ಯ ಏನು ಒದಗಿಸಿ ಕೊಡ್ತದೆ ಅಂದರೆ ಸಮೂಹಗತಿ ಶಾಸ್ತ್ರ. ಹಾಗಾದರೆ ಇದರ ಅರ್ಥ ನೋಡೋಣ ಬರ್ರಿ. ಇದು ಶಾಲಾ ಸನ್ನಿವೇಶದಲ್ಲಿ ಅಂದರೆ ತರಗತಿ ಮತ್ತು ಆಟದ ಮೈದಾನದಲ್ಲಿ ವಿದ್ಯಾರ್ಥಿಗಳಲ್ಲಿ ಅಂತರ್ಕ್ರಿಯೆ ಗುಂಪುಗಳ ಮಧ್ಯೆ ನಡೆಯುತ್ತದೆ. ವಿದ್ಯಾರ್ಥಿಗಳಲ್ಲಿ ಕ್ಲಾಸಿನ ಒಳಗೂ ಮತ್ತು ಹೊರಗೂ ವಿದ್ಯಾರ್ಥಿಗಳ ಮಧ್ಯೆ ಒಂದು ಸಂವಹನ ಕ್ರಿಯೆ ನಡೀತದೆ ಅಂತಲೇ ಹೇಳ್ಬೋದು. ಇದು ಶಿಕ್ಷಕರು, ಪೋಷಕರು, ಸಾಮಾಜಿಕ ಕಾರ್ಯಕರ್ತರು, ಮನೋವಿಜ್ಞಾನಿಗಳು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸುಧಾರಿಸಲು ಬಯಸುವವರು ಇದರ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಂತಂದರೆ ಇದು ಎಲ್ಲರ ಮಧ್ಯೆನೇ, ಅಂದರೆ ಇದು ಶಾಲೆಯಲ್ಲಿ ನಡೆಯದೆ ಶಾಲೆಯ ಹೊರಗೆ ಔಪಚಾರಿಕ ಮತ್ತು ಅನೌಪಚಾರಿಕವಾಗಿಯೂ ಈ ಒಂದು ಸಮೂಹ ನಡೀತದೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸಮೂಹವನ್ನು ಹಲವಾರು ದೃಷ್ಟಿಕೋನಗಳಿಂದ ವ್ಯಾಖ್ಯಾನಿಸುವುದನ್ನು ಕಾಣಬಹುದಾಗಿದೆ. ಕೆಲವೊಮ್ಮೆ ರಸ್ತೆಯಲ್ಲಿ, ಬಸ್ ನಿಲ್ದಾಣದಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ ಜನರ ಗುಂಪು ಕಾಣಬಹುದಾಗಿದೆ. ಇಲ್ಲಿ ಇದು ರಾಂಗ್ ಆಗ್ಯದ. ಜನರ ಗುಂಪಿರುವುದನ್ನು ಕಾಣಬಹುದಾಗಿದೆ. ಆದರೆ ಆ ರೀತಿ ಗುಂಪುಗಳು ಇರುವ ವ್ಯಕ್ತಿಗಳ ಮಧ್ಯೆ ಯಾವುದೇ ಸಂಬಂಧ ಇರಂಗಿಲ್ಲ. ಯಾಕಂದರೆ ಯಾವುದೋ ಒಂದು ಜಗಳ ಆಗ್ಲತ್ತದ, ಏನೋ ಆಗ್ಲತ್ತದ ಅಂತಂದರೆ ಅಲ್ಲೆಲ್ಲರೂ ಜನರು ಒಟ್ಟಿಗೆ ನಿಲ್ತಾ ಇರ್ತಾರೆ ಅಥವಾ ಬಸ್ಸಿಗಾಗಿ ಕಾಯ್ತಾ ಇರ್ತದೆ. ಬಟ್ ಅಲ್ಲಿ ಏನಂದರೆ ಒಬ್ಬರ ಮತ್ತು ಇನ್ನೊಬ್ಬರ ಮಧ್ಯೆ ಯಾವುದೇ ಸಂಬಂಧ ಇರಂಗಿಲ್ಲ. ಆದರೆ ಶಿಕ್ಷಕರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಪರಸ್ಪರ ಸಂಬಂಧ ಹೊಂದಿರುವುದು ತರಗತಿನ ಗುಂಪಿನ ಬಗ್ಗೆ. ಯಾಕಂದರೆ ಇಲ್ಲಿ ಒಂದು ತರಗತಿ ಅದಂದರೆ ಅಲ್ಲಿ 30 ಮಕ್ಕಳು ಅವಂತಂದರೆ ಆ 30 ಮಕ್ಕಳ ವರ್ತನೆಯನ್ನು ಏನು ಮಾಡಬೇಕು, ಶಿಕ್ಷಕರು ಅರ್ಥಕೊಳ್ಳಿಕ್ಕೆ ಸಹಾಯಕ ಆಗ್ತದೆ. ಹಾಗಾದರೆ ಇದರ ಲಕ್ಷಣಗಳೇನು? ಈ ಲಕ್ಷಣಗಳ ಮೇಲೆ ಕಂಪಲ್ಸರಿಯಾಗಿ ಸೈಕಾಲಜಿಯಲ್ಲಿ ಕ್ವಶನ್ಸ್ ಬಂದೇ ಬರ್ತವೆ. ಲಕ್ಷಣಗಳು ಅಂತಂದರೆ ಇದು ಸಮೂಹ ಅಂದಾಗ ಕೇವಲ ಒಬ್ಬರಿಂದ ಮಾತ್ರ ಅಲ್ಲದೆ ಹಲವು ಸದಸ್ಯರಿಂದ ಕೂಡಿದ ಒಂದು ಸಾಮಾಜಿಕ ಘಟಕ ಆಗಿರ್ತದೆ. ಮತ್ತು 2ನೇ ಪಾಯಿಂಟ್ ಬಂದುಬಿಟ್ಟು ಸಮೂಹವು ತನ್ನದೇ ಆದ ಸಂರಚನೆ ಹೊಂದಿರುವುದು. ಸಮೂಹದ ಸದಸ್ಯರು ಪರಸ್ಪರರೊಂದಿಗೆ ನಿಶ್ಚಿತ ಸ್ಥಾನ ಮತ್ತು ಪಾತ್ರ ಸಂಬಂಧ ಹೊಂದಿರುವರು. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಮತ್ತು ಇನ್ನೊಬ್ಬ ವ್ಯಕ್ತಿಯ ಮಧ್ಯೆ ಪರಸ್ಪರ ಮತ್ತು ಪಾತ್ರ ಸಂಬಂಧಗಳನ್ನು ಹೊಂದಿರ್ತಾನೆ ಅಂತಲೇ ಹೇಳ್ಬೋದು. ಸಮೂಹ ಎಲ್ಲ ಸದಸ್ಯರು ಒಪ್ಪಿಕೊಂಡ ಸಾಮಾನ್ಯ ಗುರಿಗಳನ್ನು ಹೊಂದಿರುತ್ತವೆ ಮತ್ತು ಸದಸ್ಯರು ಅವುಗಳನ್ನು ಸಾಧಿಸಲು ಶ್ರಮಿಸುವವರು. ಸಮೂಹವು ತನ್ನದೇ ಆದ ನೀತಿ ನಿಯಮಗಳನ್ನು ಹೊಂದಿರ್ತದೆ. ಮತ್ತು ಸಮೂಹವು ಎಲ್ಲ ಸದಸ್ಯರ ಅಂತರಕ್ರಿಯೆಗೆ ಅವಕಾಶ. ಅಂತಂದರೆ ಅವರವ್ರ ಮಧ್ಯೆ ಸಂಬಂಧಗಳನ್ನು ಕಲ್ಪಿಸಿಕೊಡಲು ಮತ್ತು ಕಮ್ಯುನಿಕೇಷನ್ ಬೆಳೆಯಲು ಅವಕಾಶ ಕೊಡ್ತದೆ. ಸಮೂಹವು ತನ್ನದೇ ಆದ ನಾಯಕತ್ವ ನಮೂನೆಯನ್ನು ಹೊಂದಿರ್ತದೆ. ಸೊ ಇವೆಲ್ಲವೂ
ಈ ಒಂದು ಸಮೂಹದ ಲಕ್ಷಣಗಳಾಗಿರ್ತವೆ. ಸೊ ಇದ್ರ ಮೇಲೆ ಕೇಳ್ತಾರೆ. ಹಾಗಾಗಿ ನಾವು ಈ ಒಂದು ಸಮೂಹ ಗತಿಶಾಸ್ತ್ರ ಲೆಸನ್ ಕರೆಕ್ಟಾಗಿ ಓದ್ಕೋಬೇಕು. ಮತ್ತು ಸಮೂಹದ ವಿಧಗಳು. ಪ್ರಾಥಮಿಕ ಈ ಒಂದು ಸಮೂಹದ ವಿಧಗಳಲ್ಲಿ 4 ರೀತಿಯಾದ ವಿಧಗಳವ. ಪ್ರಾಥಮಿಕ, ಆನುಷಂಗಿಕ, ಔಪಚಾರಿಕ ಮತ್ತು ಅನೌಪಚಾರಿಕ. ಯಾವ್ಯಾವ ಎಕ್ಸಾಂಪಲ್ ಸಹ ನಾನು ನೋಡ್ಕೊಂಬರಂಬರಿ. ಮೊದಲನೇದಾಗಿ ಪ್ರಾಥಮಿಕ ಸಮೂಹ. ಇದು ಪ್ರಾಥಮಿಕ ಅಂದಾಗ ಸದಸ್ಯರ ನಡುವೆ ನಿಕಟವಾದ ಮತ್ತು ಮುಖಾಮುಖಿ ಸಂಬಂಧವಿರುವ ಸಮೂಹವನ್ನು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ. ಅಂದರೆ ಇಲ್ಲಿ ಯಾವುದೇ ಒಂದು ನಿಕಟವಾದ ಮತ್ತು ಏಕಾಏಕಿ ನಾವು ಮುಖಾಮುಖ ಇಟ್ಟು ಮಾತಾಡ್ತೀವಿ. ಸೊ ಅವು ಯಾವ್ಯಾವ ಅಂದರೆ ಕುಟುಂಬ, ಆಟದ ಗುಂಪುಗಳು ಮತ್ತು ಗ್ರಾಮ ಸಮುದಾಯ. ಅಂದರೆ ಕುಟುಂಬದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಕಂಡೀಷನ್ ಇರೋಂಗಿಲ್ಲ. ನಾವು ಅತಿಯಾದ ಮುಖಾಮುಖಿ ಮತ್ತು ಸಂಬಂಧಗಳ ಮಧ್ಯೆ ನಾವು ಇಲ್ಲೇನು ಮಾಡ್ತೀವಿ, ಕಮ್ಯುನಿಕೇಷನ್ ಮಾಡ್ತಿರ್ತೀವಿ. ಮತ್ತು ಎರಡನೇದು ಬಂದುಬಿಟ್ಟು ಅನುಷಂಗಿಕ. ಇದನ್ನ ಮೇಲೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಅನುಷಂಗಿಕ ಅಂದಾಗ ಇಂಥ ಸಮೂಹಗಳಲ್ಲಿ ಸದಸ್ಯರು ವಿಶೇಷ ಆಸಕ್ತಿ ಅಥವಾ ಉದ್ದೇಶಗಳ ಸಾಧನೆಗಾಗಿ ಸಮೂಹ ರಚಿಸಿಕೊಂಡಿರ್ತಾರೆ. ಅಂದರೆ ಆಸಕ್ತಿಗಾಗಿ ಮತ್ತು ಉದ್ದೇಶಗಳನ್ನು ನಿರ್ವಹಿಸಲು. ಫಾರ್ ಎಕ್ಸಾಂಪಲ್ ಊರಲ್ಲಿ ಸಂಘಗಳು ಇರ್ತಾವಲ್ಲ, ಸಾಂಸ್ಕೃತಿಕ ಮತ್ತು ಸೇವಾ ಸಂಘಗಳು, ಈ ಒಂದು ಧರ್ಮಸ್ಥಳ ಸಂಘಗಳು, ಇವೆಲ್ಲವೂ ಏನು ಬಂದುಬಿಟ್ಟು ಅನುಷಂಗಿಕ. ಯಾಕಂದರೆ ಅಲ್ಲಿ ಅವರ ಆಸಕ್ತಿ ಮತ್ತು ಅವರ ಒಂದು ಯಾವುದಾದರೂ ಉದ್ದೇಶಗಳ ಈಡೇರಿಸ್ಕೊಳ್ಳಲು ಅವ್ರು ಏನು ಮಾಡ್ತಾರೆ ಅಂದರೆ ಮಂತ್ಲಿ ದುಡ್ಡನ್ನು ಸೇರಿಸಿ ಈ ಒಂದು ಸಮೂಹದ ಮೂಲಕ ಅವರ ಉದ್ದೇಶಗಳನ್ನು ಈಡೇರಿಸ್ಕೊಳ್ತಾರೆ. ಥರ್ಡ್ ಬಂದುಬಿಟ್ಟು ಔಪಚಾರಿಕ. ಈ ಒಂದು ಔಪಚಾರಿಕ ಸಮೂಹವು ತನ್ನದೇ ಆದ ನಿರ್ದಿಷ್ಟ ನೀತಿ ನಿಯಮಗಳನ್ನು ಹೊಂದಿದ್ದು ಔಪಚಾರಿಕವಾಗಿ ಕಾರ್ಯನಿರ್ವಹಿಸ್ತಾವೆ. ಅಂದರೆ ಇಲ್ಲಿ ಯಾವುದೇ ಕಂಡೀಷನ್ ಇರಲಾರ್ದಂಗೆ ಇರೋಂಗಿಲ್ಲ. ಇಲ್ಲಿ ಒಂದು ನಿಯಮ, ಟೈಮ್ ಟೇಬಲು ಈ ರೀತಿಯಾಗಿ ಇರ್ತದೆ. ಅದು ಯಾವುದಂದರೆ ಶಾಲೆ ಮತ್ತು ಕಚೇರಿ. ಯಾವಾಗಂದ್ರೆ ಅವಾಗ ನೈಟ್ ಆದರೆ ನೈಟ್ ಹಿಂಗೆ ಹೋಗೋಂಗಿರಂಗಿಲ್ಲ. ಇದಕ್ಕೆ ತನ್ನದೇ ಆದ ನೀತಿ ನಿಯಮಗಳು ಮತ್ತು ವೇಳಾಪಟ್ಟಿಗಳು ಇರ್ತವೆ. ಅದು ಬಂದುಬಿಟ್ಟು ಔಪಚಾರಿಕ ಸಮೂಹ. ಮತ್ತು ಅನೌಪಚಾರಿಕ ಸಮೂಹ. ಈ ಒಂದು ಸಮೂಹಕ್ಕೆ ಯಾವುದೇ ಆದ ನೀತಿ ನಿಯಮಗಳು ಮತ್ತು ಟೈಮ್ ಟೇಬಲ್ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಇವೆಲ್ಲವೂ ಬಂದುಬಿಟ್ಟು ಸಮೂಹದ ಗತಿಶಾಸ್ತ್ರದ ಮೇಲೆ ಬರೋ ಅತಿ ಮುಖ್ಯ ಅಂಶಗಳು ಅಂತಲೇ ಹೇಳ್ಬೋದು. ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.